ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದು. ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತೈತಿ, ತಮ್ಮನೆಲ್ಲ ನೋಡಿದ್ದೀರಿ. ವೆರಿಫಿಕೇಷನ್ ಬ್ಯಾಡ್ಜ್ ಅಂದ್ರೆ ಬ್ಲೂ ಟಿಕ್ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಯೂಸ್ ಮಾಡ್ತಿರಲ್ಲ ಜಾಸ್ತಿ ಜನ ಈ ಒಂದು ಬ್ಲೂ ಟಿಕ್ನ ನೋಡಿರ್ತೀರಿ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಕೊಟ್ಟಿರ್ತಾರೆ ಸೈಡ್ ಒಂದು ಐಕಾನ್ ಟೈಪ. ಇದನ್ನು ನಾವು ನಮ್ಮ ಒಂದು ಸ್ಪೋರ್ಟ್ಸ್ಮ್ಯಾನ್ಗಳಿಗಾಗಿರ್ಬೋದು, ಮೂವಿ ಲವರ್ಸ್, ಮೂವಿ ಯಾರು ಇರ್ತಾರಲ್ಲ ಹೀರೋಗಳು ಅವ್ರಿಗಾಗಿರ್ಬೋದು, ಹೀರೋಯಿನ್ಗಳಿಗಾಗಿರ್ಬೋದು, ಹಿಂಗೆ ಸ್ಟಾರ್ ಸೀಡ್ಸ್ ಇರ್ತಾರಲ್ಲ ಅವ್ರಿಗೆ ಒಟ್ಟು ಕೊಟ್ಟಿರ್ತಾರೆ ಇದನ್ನು. ಈ ಒಂದು ಬ್ಲೂಟಿಕ್ ಅನ್ನೋದು ಅಂದ್ರೆ ಇವರಿಗೆ ವೆರಿಫಿಕೇಷನ್ ಬ್ಯಾಡ್ಜ್ ಅಂತೇಳಿ ಕರೀತಾರೆ ಇದನ್ನು. ನಾವು ಇದನ್ನು ಬ್ಲೂಟಿಕ್ ಅಂತೇಳಿ ಕರಿತೀವಿ. ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೋ, ಅದೀಗ ಬ್ಯಾಡ. ಇದನ್ನು ಕೆಲವೊಂದಿಷ್ಟು ಜನರಿಗೆ ಫ್ರೀಯಾಗಿ ಕೊಡತ್ತಾರತ್ತೆ. ಯಾವ ಥರ ಕೊಡತ್ತಾರಪ್ಪ ಅಂದ್ರೆ ಅವರ ಒಂದು ಜಿಮೇಲ್ಗೆ ಅದನ್ನು ಮೇಲ್ ಮಾಡತ್ತಾರೋ. ಮೇಲ್ ಮಾಡ್ಕೇಶಿಂದ ಆ ಒಂದು ಮೇಲ್ನ್ಯಾಗ ವೆರಿಫಿಕೇಷನ್ ಮಾಡೋ ಮುಖಾಂತರ ಈ ಒಂದು ವೆರಿಫಿಕೇಷನ್ ಬ್ಯಾಡ್ಜ್ ಅನ್ನೋದು ಕೊಡತ್ತಾರತ್ತೆ, ಬ್ಲೂಟಿಕ್ ಅನ್ನೋದು ಕೊಡತ್ತಾರತ್ತೆ. ಇದು ಎಷ್ಟರ ಮಟ್ಟಿಗೆ ಕರೆ ಐತಿ, ಎಷ್ಟರ ಮಟ್ಟಿಗೆ ಇದು ಸುಳ್ಳು ಐತಿ, ಇದು ರಿಯಲು ಫೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸ್ಕೊಡತ್ನು. ಈ ಒಂದು ಇನ್ಸಿಡೆಂಟ್ ನಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಬಂದಿತ್ತು. ಈ ಒಂದು ಮೆಸೇಜ್, ಈ ಒಂದು ಮೇಲ್ ಅನ್ನೋದು ನಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಬಂದಿತ್ತು. ಈಗ ಅದ್ರ ಬಗ್ಗೆ ವಿಷಯಕ್ಕೆ ಬರೋಣ, ಇದು ರಿಯಲು ಫೇಕು ಅಂತೇಳಿ. ಮೊದಲಿಗೆ ಹೇಳೋದಾದ್ರೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇನ್ಸ್ಟಾಗ್ರಾಮ್ನಾಗ ಫ್ರೀಯಾಗಿ ವೆರಿಫಿಕೇಷನ್ ಬ್ಯಾಡ್ಜ್ ಕೊಡ್ತಾರೆ ಅನ್ನೋದು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಅವ್ರು ಹೇಳ್ಕೊತಿದ್ರು. ಅದನ್ನು ನಾನು ಹೋಗಿ ಸರ್ಚ್ ಮಾಡಿ ಕೇಳ್ಕೊಂಡು ಅಲ್ಲಿ ಏನು ಬಂದಿಲ್ಲ. ಆ ಒಂದು ಫ್ರೀಯಾಗಿ ಕೊಡುವಂಥ ವೆರಿಫಿಕೇಷನ್ ಬ್ಯಾಡ್ಜ್ ನೀವು ದುಡ್ಡು ಕೊಟ್ಟು ಮಾಡ್ಕೋಬೇಕು, ಅದನ್ನು ನೀವು ಪ್ರತಿ ತಿಂಗಳು ಮಾಡ್ಕೋಬೇಕು ಅನ್ನೋದು ಅವ್ರು ಹೇಳ್ಕೊಂಡ್ರೆ. ನಾನು ಸಪ್ರೇಟಾಗಿ ಹೋಗ್ಬಿಟ್ಟು ಅವ್ರ ಒಂದು ವೆಬ್ಸೈಟ್ನಾಗ ಸರ್ಚ್ ಮಾಡೀನಿ, ಅದೇನು ಅಪ್ಡೇಟ್ ಬಂದಿಲ್ಲ. ಅದು ಅಷ್ಟೇ ಅಲ್ಲ, ಮತ್ತು ಯೂಟ್ಯೂಬ್ನಾಗ ನೋಡೀನಿ, ವೆರಿಫಿಕೇಷನ್ ಫ್ರೀಯಾಗಿ ಬಂದಿಲ್ಲ. ಈ ಒಂದು ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ರ್ಯಾಂಕಿಂಗ್ನಾಗ ಐತಿ, ಇಡೀ ವರ್ಲ್ಡ್ದಾಗ ಬಂದುಬಿಟ್ಟು ಒಂದು ಅತಿ ಹೆಚ್ಚು ಯೂಸ್ ಮಾಡೋ ಅಪ್ಲಿಕೇಶನ್ ಒಳಗೆ ಬಂದುಬಿಟ್ಟು ಇನ್ಸ್ಟಾಗ್ರಾಮ, ವಾಟ್ಸಪ್ಪ, ಯೂಟ್ಯೂಬ ಇದ್ರೊಳಗೆ ಬಂದುಬಿಟ್ಟು ಏನಾದ್ರು ಫ್ರೀಯಾಗಿ ಕೊಡ್ತಾನೆ ಅಂದ್ರೆ, ಪ್ರೊವೈಡ್ ಮಾಡ್ತಾನೆ ಅಂದ್ರೆ, ಅಪ್ಡೇಟ್ ಕೊಡ್ತಾನೆ ಅಂದ್ರೆ ಅದು ಮೊದಲು ಯೂಟ್ಯೂಬರಿಗೆ ಬರ್ತೈತಿ. ಇಲ್ಲಾಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ನಾಗ ಅವ್ರು ಹೇಳ್ಕೊತಾರೆ. ಎರಡೂ ಕಡೆನೂ ಇಲ್ಲ ಅಂದ್ರೆ ಈ ಒಂದು ಮೇಲ ನೀವೇ ತಿಳ್ಕೊಂಬಿಡ್ಬೇಕು ಇದು ಫೇಕ್ ಅಂತೇಳಿ. ಇನ್ನೊಂದು ಗೊತ್ತಿರಲಿ, ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರಂದ್ರೆ ಅದು ಭಾಳ ಸುದ್ದಿ ಆಗತ್ತೆ, ಭಾಳ ಟ್ರೆಂಡಿಂಗ್ ನ್ಯೂಸ್ ಆಗತ್ತೆ. ಆ ಥರದ ಟ್ರೆಂಡಿಂಗ್ ನ್ಯೂಸನ್ನು ಎಲ್ಲಿ ನೋಡಲಿಲ್ಲ. ಅದನ್ನು ಇವರು ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ನವರು ನಮ್ಮ ಒಂದು ಮೇಲ್ ಐ ಡಿಗೆ ಇದು ಒಂದು ಮೇಲ್ ಮಾಡ್ತಾರೆ. ಇದೊಂದು ಗೊತ್ತಿರಲಿ ನಿಮಗೆ, ಯಾರೂ ಕೂಡ ಫ್ರೀಯಾಗಿ ಪ್ರೊವೈಡ್ ಮಾಡೋಂಗಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಯಾರು ಕೂಡ ಆ ಥರ ಮೇಲ್ ಕಳಿಸಿರಪ್ಪ ಅಂದ್ರೆ ಆ ಥರದ ಮೇಲ್ಗಳಿಗೆ ನೀವು ರೆಸ್ಪಾಂಡ್ ಮಾಡೋಕೆ ಹೋಗಬೇಡ್ರಿ. ಆ ಒಂದು ಲಿಂಕ್ನ ವೆರಿಫೈ ಮಾಡ್ಕೊರಿ, ಆ ಒಂದು ಐ ಡಿ ಹಾಕಿರಿ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರಿ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಹಾಕಿರಿ ಅಂತೇಳಿ 12 ಥರ ಅವ್ರು ಕೇಳ್ಕೊತಾ ಇರ್ತಾರೆ. ಇವರೆಲ್ಲರೂ ಏನಪ್ಪ ಅಂದ್ರೆ ನಿಮ್ಮನ್ನು ಬಕರ ಮಾಡ್ತಾರೋ, ಸ್ಪ್ಯಾಮ್ ಮಾಡ್ತಾರೋ, ನಿಮ್ಮನಿವರು ಭಾಳ ಗ್ಯಾಮ್ಲಿಂಗ್ ಮಾಡ್ತಾರೆ. ಇದು ಎಲ್ಲನೂ ನೀವು ಬಿಟ್ಟು ನಿಮ್ಮ ಪಾಡಿಗೆ ನೀವು ಎಲ್ಲೂ ಕೂಡ ಈ ಥರದ ಫ್ರೀಯಾಗಿ ಸಿಗ್ತೈತಿ ಅದನ್ನ ಮಾಡ್ಕೊರಿ, ಇದು ಮಾಡ್ಕೊರಿ ಅಂದ್ರೆ ತಲೆಕೆಡ್ಸೋಕೆ ಹೋಗಬೇಡ್ರಿ, ಸುಮ್ಮನೆ ಬಿಡ್ರಿ. ನೀವು ಈ ಥರದ ನಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಮೇಲ್ ಬಂದೈತಿ, ಅದಕ್ಕೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅನಿಸ್ತಿ, ಮಾಡೀನಿ. ಯೂಸ್ಫುಲ್ ಆದಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರೆಲ್ಲ ಸೆಲೆಬ್ರಿಟಿ ಇರ್ತಾರಲ್ಲ ಇನ್ಸ್ಟಾಗ್ರಾಮ್ನಾಗ ಒಂದು ಲೆಕ್ಕದಾಗ ಇಲ್ದಾರ ಫಾಲೋವರ್ಸ್ ಆಗಿರ್ಬೋದು, ಇಂಕ್ರೀಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಯೂಸ್ಫುಲ್ ಆಗಲಿ. ಫ್ರೆಂಡ್ಸ್, ಈ ಒಂದು ಮಾಹಿತಿ ಕೊಟ್ಟೋದಕ್ಕೆ ನಿಮ್ಗೆ ಹೆಂಗೆ ಅನಿಸೈತೆ ಅದು ಕಮೆಂಟ್ ಮಾಡೋದು ಆಗಲಿ ಹೇಳಿದ್ದೀನಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.